ಶಿವಮೊಗ್ಗ ನಗರದ ಊರುಗಡೂರಿನಲ್ಲಿ ನಡೆದ ವಿದ್ಯಾರ್ಥಿ ಬಾಲಕ ಸಂಕೇತ್ ಹತ್ಯೆ ಖಂಡಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಶಿವಮೊಗ್ಗ ನಗರದ ಎಂಆರ್ಎಸ್ ಸರ್ಕಲ್ ಬಳಿ ಜಸ್ಟಿಸ್ ಫಾರ್ ಸಂಕೇತ್ ಹೆಸರಿನಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ಸಂಕೇತ್ ಹತ್ಯೆ ಮಾಡಿದ ಅಪರಾಧಿಗಳಿಗೆ ತಕ್ಷಣ ಕಠಿಣ ಕ್ರಮವಾಗಬೇಕು, ಸಂಕೇತ್ಗೆ ನ್ಯಾಯ ಸಿಗಬೇಕು ಮತ್ತು ವಿದ್ಯಾರ್ಥಿಗಳಿಗೆ ಭದ್ರತೆ ಒದಗಿಸಬೇಕೆಂದು ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿಗಳು ಆಗ್ರಹಿಸಿದರು. ಇದೇ ವೇಳೆ ಪೊಲೀಸರು ವಿದ್ಯಾರ್ಥಿಗಳಿಗೆ ಗಾಂಜಾ, ಡ್ರಗ್ಸ್ ಬಗ್ಗೆ ಜಾಗೃತಿ ಮತ್ತು ವಿದ್ಯಾರ್ಥಿಗಳ ಸುರಕ್ಷತೆ ಬಗ್ಗೆ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳಲ್ಲಿ ಧೈರ್ಯ ತುಂಬಿದರು. ಒಂದು ಸಣ್ಣ ಬ್ರೇಕ್ ಮುಗಿಸಿ ವಿದ್ಯಾರ್ಥಿಗಳಿಗೆ ಪೊಲೀಸರು ಏನು ಹೇಳಿದ್ರು ಕೇಳೋಣ ಬನ್ನಿ. ಸರ್ಫಾ ಕೋರ್ಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, good for health, good for earth. Surfa Coats. Looking for a little joy in every bite? Dairy Fresh Ice Creams brings you 50 plus natural flavors with no added colors and the real taste of fresh fruits. Made with goodness from the Malenadu region. Dairy Fresh Ice Creams, a little joy for all. ನಮ್ಮ ನಂಜಪ್ಪ ಆಸ್ಪತ್ರೆಯಲ್ಲಿ HPV ವ್ಯಾಕ್ಸಿನ್ ಡ್ರೈವ್ ಸ್ಟಾರ್ಟ್ ಮಾಡಿದೀವಿ. HPV ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ತುಂಬಾನೇ ಸಾಮಾನ್ಯವಾಗಿ ಇರುವಂತಹ ವೈರಸ್. ಈ ಗರ್ಭಕಂಠ, ಯೋನಿ, ಪುರುಷರಲ್ಲಿ ಶಿಶ್ನದ ಕ್ಯಾನ್ಸರ್, ಗುದದ್ವಾರ, ಗಂಟಲು ಕ್ಯಾನ್ಸರ್ಗಳಾಗುವಂತಹ ಚಾನ್ಸಸ್ ಇರುತ್ತೆ. ಒಂದು ವ್ಯಾಕ್ಸಿನ್ ಹಲವಾರು ಕ್ಯಾನ್ಸರ್ಗಳನ್ನ ಪ್ರಿವೆಂಟ್ ಮಾಡಬಹುದು. 9 ರಿಂದ 45 ವರ್ಷದೊಳಗಿನ ಮಹಿಳೆಯರು ಹಾಗೂ ಪುರುಷರು ಇದಕ್ಕೆ ಎಲಿಜಿಬಲ್ ಇದ್ದಾರೆ. ಇದರಲ್ಲಿ 2000 HPV ವ್ಯಾಕ್ಸಿನ್ ನಾವು ಡಿಸ್ಕೌಂಟೆಡ್ ಪ್ರೈಸ್ 1500ಕ್ಕೆ ಕೊಡ್ತಾ ಇದ್ದೀವಿ. ತಪ್ಪದೇ ಈ ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ. ಆಯ್ತಲ್ಲ, ಇದು ಒಂದು ಪಾರ್ಟ್. ಎರಡನೇದು, ಪ್ರತಿ ಸ್ಕೂಲ್ಗಳು, ಪ್ರತಿ ಕಾಲೇಜ್ಗಳಿಗೂ ಮತ್ತು ಪ್ರತಿ ಏರಿಯಾಗೂ ನಮ್ಮ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಲೆವೆಲಲ್ಲಿ ದಿವಸಕ್ಕೆ 10 ಜನ ಹುಡುಗರು ಯಾರು ಫಾಲ್ತು ಸುಮ್ಮನೆ ಕೂತಿರ್ತಾರೆ, ಸ್ಟೂಡೆಂಟ್ಸ್ನೆಲ್ಲ, ನೀವು ಸ್ಟೂಡೆಂಟ್ಸ್ನ ಬೈ ಚಾನ್ಸ್ ನಾವು ಸಸ್ಪೆಕ್ಟ್ ಮೇಲೆ ಕರ್ಕೊಂಡು ಬಂದು ನೀವೇನು ತಲೆ ಕೆಡಿಸ್ಕೊಂಡು, ಇಫ್ ಈಸ್ ಅವ್ನು ಡ್ರಗ್ ಅಡಿಕ್ಟ್ ಆಗಿದ್ದರೆ ನಾವು ಅವ್ರನ್ನ ಸರಿ ಮಾಡ್ತೀವಿ. ಕೇಸ್ ಹಾಕ್ಬಿಟ್ಟು ಅವ್ರನ್ನ ಜೈಲಿಗೆ ಕಳಿಸೋ ಉದ್ದೇಶ ಅಲ್ಲ. ಅವ್ರಿಗೆ ಗೊತ್ತಿಲ್ದಿರೋ ಮಾಡಿರ್ತಾರೆ, ಮೈನರ್ ಇರ್ತಾರೆ, ಅವರು ಒಂದು ಒಳ್ಳೆ ದಾರಿ ತರೋಕ್ಕೋಸ್ಕರ ನಾವು ಟೆಸ್ಟ್ ಮಾಡಿಸ್ತೀವಿ. ಹಂಗಂದ್ಬಿಟ್ಟು ನೀವು ಸ್ಟೂಡೆಂಟ್ಸ್ ನಮ್ಮನ್ನು ಕರ್ಕೊಂಡು ಹೋಗಿ ಟೆಸ್ಟ್ ಮಾಡಿಸಿದ್ರು ಅಂತ ನೀವು ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಕು. ಮತ್ತು ಭಯ ಬೀಳುವಂಥದ್ದೇನಿಲ್ಲ. ನೀವು ಅಪರಾಧ ಮಾಡಿಲ್ಲ, ಡ್ರಗ್ಸ್ ತೊಗೊತಾ ಇಲ್ಲ ಅಂದರೆ ಬಿಟ್ಟು ಕಳಿಸ್ತೀವಿ. 10 ನಿಮಿಷ 15 ನಿಮಿಷ ಅಷ್ಟೇ. ಅಕಸ್ಮಾತ್ ತೊಗೊತಿದ್ದಾರೆ ಅಂದರೆ ನಿಮ್ಮನ್ನು ಜೈಲಿಗೆ ಕಳಿಸ್ಬೇಕನ್ನೋ ಉದ್ದೇಶ ಅಲ್ಲ, ಸರಿ ಮಾಡಬೇಕನ್ನೋ ಉದ್ದೇಶ. ನೀವು ತೊಗೊಳ್ಬೇಕು, ತಪ್ಪು ದಾರಿಗೆ ಹೋಗ್ಬೇಕನ್ನೋದು ನಿಮ್ಗೆ ಗೊತ್ತಿರಲ್ಲ, ಹೋಗ್ತಾ ಇದ್ದೀವಿ ಅಂತ. ನಾವು ಸರಿ ದಾರಿಗೆ ತೊಗೊಂಡ್ಬರ್ತೀವಿ. ಅದಕ್ಕೆ ನಾವು ವಾಲಂಟಿಯರ್ಸ್ನು ಮಾಡಿದ್ದೀವಿ, NGOಸ್ನ ಸೆಟ್ ಮಾಡ್ಕೊಂಡಿದ್ದೀವಿ ನಮ್ಮ ಜೊತೆಗೆ. ಆ ಥರ ಒಂದು ಕಾರ್ಯಕ್ರಮ ಹಾಕ್ಕೊಂಡು ಪ್ರತಿ ಸ್ಟೇಷನ್ನಿಂದ 10 ಜನ 15 ಜನನ ಡೈಲಿ ಕರ್ಕೊಂಡು ಬಂದು ಚೆಕ್ ಮಾಡಿಸ್ಬೇಕಂತ ಹೇಳಿದ್ವಿ. ಇದು ರೊಟೇಷನ್ ನಡೀತಾ ಇರುತ್ತೆ. ಅವಾಗ ಏನಾಗುತ್ತೆ, ಸೇರಿದವರು ನಿಲ್ಲಿಸ್ತಾರೆ, ಪೊಲೀಸವ್ರು ಕರ್ಕೊಂಡು ಹೋಗ್ತಾರೆ. ಈ ಥರ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ವಿ. ಮತ್ತು ಬೇರೆ ಎಲ್ಲ ಜಾಗದಲ್ಲೂ ಪ್ರತಿಯೊಂದು ಗಲ್ಲಿಗಳಿಗೂ ಹೋಗಿ ನಾವು ಪೇರೆಂಟ್ಸ್ದು ಹೆಲ್ಪ್ ತೊಗೊತಾ ಇದ್ವಿ. ಒಂದು ಸ್ಟೂಡೆಂಟ್ಸ್ ಹೆಲ್ಪ್ ತೊಗೊಂಡಿದ್ವಿ, ಇವಾಗ ಪೇರೆಂಟ್ಸ್ದು ಹೆಲ್ಪ್ ತೊಗೊತಾ ಇದ್ವಿ. ಅವ್ರ ಮಕ್ಕಳನ್ನ ಅಥವಾ ಅಕ್ಕಪಕ್ಕದ ಮನೆ, ಕೆಲವರೆಲ್ಲ ನಮಗೆ ಇನ್ನೊಂದು ನಮ್ಮ ಸಾಹೇಬ್ರು ಒಂದು ವೆಬ್ಸೈಟ್ ಬಿಟ್ಟಿದ್ದಾರೆ, ವೆಬ್ಸೈಟ್ ಇದೆ ಹೇಳೋದು. ಅದರೊಳಗೆ ನೀವು ಯಾರನ್ನ ತೊಗೊಳ್ತಿದ್ದೀವಿ ವೆಬ್ಸೈಟಲ್ಲಿ ನೀವು ಹಾಕಿದ್ರೆ ನಿಮ್ಮ ಹೆಸರು ಅಥವಾ ನಿಮ್ಮ ಮೊಬೈಲ್ ನಂಬರ್ ಏನೋ ನಾವು ಯಾರಿಗೂ ಡಿಸ್ಕ್ಲೋಸ್ ಮಾಡೋದಿಲ್ಲ. ಆ ಜಾಗಕ್ಕೆ ನಾವು ಬಂದು ಅವ್ರ ಮೇಲೆ ಏನು ಆ್ಯಕ್ಷನ್ ತೊಗೊಬೇಕೋ ತೊಗೊಂಡು. ಇದೊಂದು ಸಣ್ಣ ಒಂದು ಉದಾಹರಣೆ ಕೊಡಬೇಕಾದ್ರೆ, ಇದು ನಮ್ಮ ಸಾಹೇಬ್ರೆ ನಮ್ಗೆ ಹೇಳಿದ್ದು, ನಾವೆಲ್ಲ ಡೈರೆಕ್ಟ್ ನಮ್ಮ SP ಸಾಹೇಬ್ರೆ ಮಾನಿಟರ್ ಮಾಡ್ತೀವಿ. ಆಯ್ತಲ್ಲ, ಒಬ್ಬಳು ತಾಯಿ ಅವ್ರ ಮಗ ಹಿಂಗೆ ಆಗ್ತಿದ್ದಾನೆ, ಹಾಳಾಗ್ತಿದ್ದಾನೆ ಅಂತ ಒಂದು ವೆಬ್ಸೈಟಲ್ಲಿ ಆನ್ ಮಾಡಿದಾಗ ಮೆಸೇಜ್ ಕೊಟ್ಟಿದ್ದರು. ಪೊಲೀಸರು ಹೋಗಿ ಅವನಿಗೆ ಕರ್ಕೊಂಡು ಬಂದು ಅವನಿಗೆ ಸರಿಯಾಗಿ ದಾರಿ ತರಕ್ಕೆ ಪ್ರಯತ್ನ ಪಡ್ತೀವಿ.